ತನ್ನೋ ದುರ್ಗಾ ಪ್ರಚೋದಯಾತ್. ಓಂ ಧೂಂ ದುರ್ಗಾಯ ನಮಃ. ಓಂ ಅಮ್ಮಾಯ ನಮಃ. ಇವತ್ತು ಯಾವ ವಾರ? ಇವತ್ತು ಬುಧವಾರ. ಬುಧವಾರ ಅಂದ್ರೆ ನಮಗೆ ಯಾರು ನೆನಪಕ್ಕೈತಿ? ಬುಧ ಗ್ರಹ. ಬುಧ ಗ್ರಹದ ಅಧಿಪತಿ ಯಾರ? ಮಹಾವಿಷ್ಣು ದೇವರು. ಓಂ ನಮೋ ಭಗವತೆ ಬುಧಾಯ ಚಂದ್ರರಂಗನಾಯ ತಾರಾಸುತಾಯ ವಿಷ್ಣು ರೂಪಾಯ ಮಮ ಭಾಗ್ಯ ಪ್ರದಾತ್ರೆ ನಮಃ. ಓಂ ನಮೋ ಭಗವತೆ ಬುಧಾಯ. ನಾ ಲಾಸ್ಟಲ್ಲಿ ಮಮ ಭಾಗ್ಯ ಪ್ರದಾತ್ರೆ ನಮಃ. ಇವತ್ತು ಮಕ್ಕಳಿಗೆ ಭಾಗ್ಯ ಅಂದ್ರೆ ಯಾರು? ತಾಯಿ. ಕಣ್ಣಿಗೆ ಕಾಣುವ ಮೊದಲ ದೇವರು ಯಾರಂದ್ರ ತಾಯಿ ಅಂತಾರೆ, ಅಮ್ಮ ಅಂತಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತಾರೆ. ಮತ್ತು ಒಂದು ಮಗು ಮಾತಾಡ ಕಲಿತ್ಗಳೇ ಫಸ್ಟ್ ಪದ ಬರೋದನ್ನ ಅಮ್ಮ ಅಂತ ಬರ್ತೀವಿ. ಯಾಕಂದ್ರೆ ಅದು ಕಲೆಗೆ ತಾಯಿಯನ್ನ ದೇವರು. ಅವರಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ತಾಯಿಯನ್ನ ದೇವರು. ಮಕ್ಕಳು ಎಷ್ಟೇ ದೊಡ್ಡವರಾಗಲಿ ಆದ್ರೆ ತಾಯಿದವ್ರು ಇನ್ನೂ ಮಕ್ಕಳಾಗೇ ಇರ್ತಾರೆ. ಅವರು ಎಲ್ಲರೂ ಪ್ರತಿಯೊಂದು ದಿನಾನು ಬೆಳಿಗ್ಗೆ ಎದ್ದುಲೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೊರಗೊಂಡ್ರೆ ಎಲ್ಲಾಗಲಿ, ಶಾಲೆಗಾಗಲಿ ಕೆಲಸಕ್ಕಾಗಲಿ ಎಲ್ಲೇ ಹೋಗಲಿ ತಾಯಿ ಆಶೀರ್ವಾದ ಇದ್ರೆ ಎಲ್ಲ ಕೆಲಸಕ್ಕೂ ಸಕ್ಸಸ್ ಆಕೈತಿ ಅಂತ ಹೇಳ್ತೇನೆ ನಾನು. ಇದೆಲ್ಲರಿಗೂ ಗೊತ್ತಿರ್ತೈತಿ, ಆದರೂ ನನಗೆ ಅನಿಸಿದ್ದನ ಹೇಳಕತ್ತೇನೆ. ಈಗ ಹೆಂಗೆ ಎಲ್ಲ ಬೇರೆ ಪ್ರಪಂಚದಾಗ ನೋಡ, ಮಕ್ಕಳಿಗೆ ಏನೋ ಆಗಲಿ, ಏನೋ ಚಲೋ ಸ್ಥಿತಿಯೊಳಗಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದೇ ಮಕ್ಕಳಿಗೆ ಏನಾದರೂ ಸ್ವಲ್ಪ ಕೆಟ್ಟ ಪರಿಸ್ಥಿತಿ ಅಂದ್ರೆ ಎಲ್ಲರೂ ಕೈ ಬಿಡ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡೋರಂದ್ರೆ ತಾಯಿ ಒಬ್ಬರ ಅವ್ರ. ಆದ್ರಿಂದ ತಾಯಿ ದೇವರು ಅಂತೇಳಿ ತಿಳ್ಕೊಂತಾರ ಅವ್ರ. ತಾಯಿ ಬಗ್ಗೆ ಒಂದು 2 ಲೈನ್ ಹೇಳ್ತೀನಿ ನಾನು. ನಿಮಗೂ ಇಷ್ಟ ಆದ್ರೆ ಹಿಂಗೆ ಸಪೋರ್ಟ್ ಮಾಡ್ರಿ ನನಗೆ. ತಾಯಿ ಅಂದ್ರೆ ದೇವರು ಕೊಟ್ಟ ವರ, ಮನುಷ್ಯರಿಗೆ ದೇವರು ಕೊಟ್ಟ ವರ. ದೇವರು ತಾನು ಎಲ್ಲ ಕಡೆ ಬರೋಕ್ಕಾಗಿಲ್ಲ ಅಂತೇಳಿ ತಾಯಿ ರೂಪದಾಗ ನಮ್ಗೆ ವರ ಕೊಟ್ಟಾರೆ ದೇವರು. ಆದ್ದರಿಂದ ತಾಯಿನ ದೇವರು ಅಂತ ಕರೀತಾರೆ. ಈಗ ನನ್ನ ಪಾಲಿನ ದೇವರು ಅಂದ್ರೆ ನಮ್ಮ ತಾಯಿ. ಈಗ ನನಗೆ ಸ್ವಲ್ಪ ವರ್ಷದಿಂದ ಕಣ್ಣಿನ ಸಮಸ್ಯೆ ಆಯ್ತಾ, ಕಣ್ಣು ಕಾಣಲಾರ್ದೈತೆ, ನರ ವೀಕಾಗಿ. ಆಗ ಎಲ್ಲರೂ ಅಂದ್ರು, ಭಾಳ ಮಂದಿ ಅಂದ್ರೆ ನಿನ್ನ ಲೈಫ್ ಮುಗೀತಿಲ್ಲೇ, ಈಗ ನೀ ಏನು ಮಾಡೋಕ್ಕಾಗಂಗಿಲ್ಲ, ಇಲ್ಲೇ ಮನ್ಯಾಗ ಇರೋದು ನೀನು ಅನ್ನಕತ್ರ. ಅದು ನಾನು ಹಿಂಗೆ ಭಾಳ ಮನಸ್ಸಿಗೆ ಇದು ಮಾಡ್ಕೊಂಡು ಹಿಂಗೆ ಆಗ್ತಲ್ಲ ಕಣ್ಣು ಅಂತ ಹೇಳ್ತಾರೆ. ಆಗ ನಮ್ಮ ತಾಯಿ ನಮ್ಗೆ ಸಪೋರ್ಟ್ ಮಾಡ್ರು. ಬೇರೆ ಎಲ್ಲರೂ ನೆಗೆಟಿವ್ ಮಾತಾಡಿದ್ರೆ ನಮ್ಮ ತಾಯಿ ನನಗೆ ಪಾಸಿಟಿವ್ ಮಾತಾಡಿ ಸಪೋರ್ಟ್ ಮಾಡಿದ್ರು. ಇಲ್ಲ ನಿನಗೆ ಕಣ್ಣು ಓದ್ರೇನೋ ಕಣ್ಣು ಮುಂದೆ ಚಲೋ ಅಕ್ಕಾವ, ನಿನಗೆ ಬುದ್ಧಿ ಐತಿಗ, ಕಣ್ಣು ಇರ್ಲಿಕ್ಕೆ ಓದಾಕ ಬರೆಯೋಕೆ ಕಾಣಂಗಿಲ್ಲ, ಆದರೂ ಬುದ್ಧಿ ಐತಿ ನಿನಗೆ, ಅದರಿಂದ ನೀನು ಮುಂದೆ ಕೆಲಸ ಸಿಗ್ಬೋದು ಅಂತೇಳಿ ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟಿಂದ ನಾ ಇವತ್ತು ಕೆಲಸ ಮಾಡಕತ್ತೇನಂದ್ರೆ ನಮ್ಮ ತಾಯಿ ನನ್ನ ಕಷ್ಟದ ಸಮಯದೊಳಗೆ ನಮ್ಮ ತಾಯಿ ನನಗೆ ಸಪೋರ್ಟ್ ಮಾಡಿ ನಿನ್ನ ಜೊತೆ ನಾ ಇರ್ತೀನಿ ಅಂದ್ರೆ. ಆದ್ರಿಂದ ನಮಗೂ ಸ್ವಲ್ಪ ಇವತ್ತು ಚಲೋ ಆಗತ್ತೈತಿ. ಆದ್ರಿಂದ ಎಲ್ಲರೂ ಹೇಳುವಂಗೆ ಹೇಳ್ತೀನಿ, ನನ್ನ ದೇವ್ರಂದ್ರೆ ನಮ್ಮ ತಾಯಿ ಅನ್ನೋರು. ಈಗ ಹೆಂಗೆ ಎಲ್ಲರೂ ಹೊತ್ತು ಪ್ರತಿಯೊಬ್ಬರು ಮನೆಯೊಳಗೂ ಮದರ್ಸ್ ಡೇ ವರ್ಷಕ್ಕೊಂದಿನ ಕ್ಯಾಲೆಂಡರ್ ದಿನ ಮದರ್ಸ್ ಡೇ ಇದ್ದಾಗ ಅಷ್ಟೇ ತಾಯಿಗೆ ವಿಶ್ ಮಾಡ್ತಾರೆ, ಹ್ಯಾಪಿ ಮದರ್ಸ್ ಡೇ ಅಂತ. ನಾ ಹೇಳ್ತೀನಿ ಹಂಗೆ ಮಾಡಬೇಡ್ರಿ. ಪ್ರತಿಯೊಂದು ದಿನಾನು, ಪ್ರತಿಯೊಂದು ನಿಮಿಷನೂ, ಪ್ರತಿಯೊಂದು ಸೆಕೆಂಡು ನೀವು ಮದರ್ಸ್ ಡೇ ಅನ್ಕೊಂಡೇ ಇರ್ಬೇಕು ನೀವು. ಯಾಕಂದ್ರೆ ತಾಯಿ ಪ್ರತಿಯೊಂದು ಕ್ಷಣದಾಗೂ ತಾಯಿ ಆಶೀರ್ವಾದ ನಮಗೆ ಬೇಕು. ಆದ್ರಿಂದ ನಾವು ಮದರ್ಸ್ ಡೇನ ಅವತ್ತು ಒಂದೇ ದಿನ, ಮದರ್ಸ್ ಡೇ ದಿನ ಒಂದೇ ದಿನ ನಾವು ಆಚರಿಸುವಾಗ ಪ್ರತಿಯೊಂದು ದಿನ ಆಚರಿಸ್ಬೇಕಂತ ಹೇಳಿ ನನ್ನ ಅನಿಸಿಕೆ ಆಗೈತಿ. ಈ ವಿಜಯನ ಮನದಾಳದ ಮಾತುಗಳು ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ನನಗೆ ಸಪೋರ್ಟ್ ಮಾಡ್ಕೊತ ಇರಿ ಅಂತ ಕೇಳ್ಕೊತೇನೆ ನಿಮ್ಗೆ. ನಮಸ್ಕಾರ. ನಾವು ಪ್ರತಿಯೊಬ್ಬ ಎಲ್ಲೋ ಹೊರಗಡೆ ಆಗಲಿ, ಎಲ್ಲೋ ಅಡ್ಡಾಡೋದು ಮುಂದೆ ಮಾತಾಡೋದು ಮುಂದೆ ತಾಯಿಗೆ ಗೌರವ ಕೊಡುವಂಗೆ ಮಾತಾಡ್ಬೇಕು ನಾವು. ಈಗ ನಾವು ಹಂಗೆ 4 ಮಂದಿ ಗುರಿ ಹಿರಿಯರಿಗೆ ಗೌರವ ಕೊಟ್ಟು ಚಲೋದ್ನಾಗ ಮಾತಾಡಿದ್ರೆ ಎಂಥ ಸಂಸ್ಕಾರ, ಒಳ್ಳೆ ಸಂಸ್ಕಾರ, ಇವ್ರು ಒಳ್ಳೆ ಸಂಸ್ಕಾರ ಕೊಟ್ಟಾರ ಅಂತ ಹೇಳ್ತಾರೆ. ಅದೇ ನಾವು ಎತ್ತಬೇಕತ್ತ ಧಿಮಾಕಲಿ ಮಾತಾಡಕತ್ರ ಇವ್ರವ್ವ ಏನು ಬುದ್ಧಿ ಕಲಿಸಾಳು ಅಂತೇಳಿ ಬೈತಾರೆ. ತಾಯಿಗೆ ಒಂದು ಕೆಟ್ಟ ಹೆಸರು ಬರ್ತೈತಿ. ಆದ್ರಿಂದ ನಾವು ಎಲ್ಲೇ ಆಗಲಿ, ಹೊರಗಾಗಲಿ ಒಳಗಾಗಲಿ, ತಾಯಿಗೆ ನಾವು ಹೆಂಗೆ ನಡ್ಕೊತೇವೆ ಅದ್ರ ಮೇಲೆ ನಮ್ಮ ತಾಯಿ ಗೌರವ ನಿಂತಿರ್ತೈತಿ. ಆದ್ರಿಂದ ಎಲ್ಲರೂ ತಾಯಿಗೆ ಗೌರವ ಕೊಡುವಂಗೆ ನಾವು ಬದುಕಬೇಕಂತ ಹೇಳ್ತೇನೆ ನಿಮಗೆ ನಾನು. ಇದನ್ನೇ ಕರೆಂಡ್ರೆ ನೀವೆಲ್ಲರೂ ಫಾಲೋ ಮಾಡ್ಬೇಕು. ನೀವು ಒಂದಿನ ನೋಡ್ರಿ, ನೀವು ಏನಾದರೂ ತಪ್ಪು ನಡ್ಕೊಂಡ್ರು ನಿನಗೆ ಯಾರು ಅನ್ನಂಗಿಲ್ಲ, ಎಲ್ಲ ತಾಯಿಗೆ ಅಂತಾರೆ. ಯಾಕಂದ್ರೆ ತಾಯಿ ಮೊದಲ ಗುರು, ಅವರೇ ಕಣ್ಣಿಗೆ ಕಾಣುವ ದೇವರು ಅಂತಾರೆ. ಆದರೆ ನಾವು ಏನ ಕಲಿತ್ರೂ ತಾಯಿಗೆ ಒಂದು ಮಾತು ಬರ್ತೈತಿ. ಆದ್ರಿಂದ ತಾಯಿಗೆ ಗೌರವ ಕೊಡುವಂಗೆ ನಡ್ಕೋಬೇಕಂತ ನಿಮಗೆಲ್ಲ ನಾನು ಕೇಳ್ಕೊತೇನೆ. ನಾನು ಮೊದಲಿನ ಕಾಲದಾಗತ್ತೂ ಈಗಿಂದಾಗಲೂ ಹೇಳ್ತಾರೆ, ಎಲ್ಲರೂ ಗುರು ಹಿರಿಯರು ಹೇಳ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಜನ ಏನು ಅನ್ಕೊಂತಾರಂದ್ರೆ
ಹೆಣ್ಣು ಕಲಿತ್ರ ಶಾಲೆ ಇದಕ್ಕೈತಿ ಅಂತೇಳಿ ಅಂದಿದ್ದಕ್ಕೆ ಈಗೆಲ್ಲ ಕಲಿತ್ರ ಕೆಲಸನ ಮಾಡ್ಬೇಕು ನೌಕರಿನ ಮಾಡ್ಬೇಕಂತಿಲ್ಲ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಹೆಣ್ಣು ಕಲಿತ್ರ ಮುಂದಕ್ಕೆ ತಾಯಿ ಅಕ್ಕಾಳ. ಆಗ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೋದು. ಒಳಿತು ಕೆಡಿತು ಒಳ್ಳೆಯ ಸಂಸ್ಕೃತಿ ಬಗ್ಗೆ ಸಮಾಜಕ್ಕೆ ನಾವು ಏನಾದರೂ ಕೊಡುಗೆ ಕೊಟ್ಟು ಹೋಗ್ಬೇಕಂತ ಮಕ್ಕಳಿಗೆ ಕಲಿಸ್ತಾರೆ. ಆದ್ದರಿಂದ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಆದ್ದರಿಂದ ನೀವೆಲ್ಲರೂ ಏನು ಹೊರಗಡೆ ನೀವು ಹೆಂಗಿರ್ತೀರಿ ಗೊತ್ತಿಲ್ಲ, ಮೊದಲು ಸಾಧ್ಯವಾದಷ್ಟು ತಾಯಿ ಕೂಡ ಏನೇನು ಗೊತ್ತೈತಿ ಕಲ್ಕೋರಿ. ನೀವು ತಾಯಿಯಿಂದ ಒಳ್ಳೆ ಸಂಸ್ಕೃತಿ ಕಲ್ಕೋರಿ ಅಂತೇಳಿ ಕೇಳ್ಕೊತೇನೆ ನಾನು. ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮೌರ್ಯ ಕನ್ನಡ ಚಿತ್ರ ನೋಡಿರ್ಬೋದು ನೀವು. ನಿಮಗೆ ಏನೋ ಕಷ್ಟದ ಸಮಯ ಬಂದ್ರೂ ತಾಯಿ ನೆನೆಸಿ ಕೊಂಡ್ಬಿಡಲೇ ನಿಮಗೆ ಶಕ್ತಿ ಬರ್ತೈತಿ, ಧೈರ್ಯ ಬರ್ತೈತಿ, ಗೆಲ್ಬೋದು ನೀವು ಜೀವನದಾಗ. ಈ ಪುನೀತ್ ರಾಜ್ಕುಮಾರ್ ಅವ್ರು ನೋಡ ಲಾಸ್ಟ್ ಇದಿರ್ತೈತಿಲ್ಲ ಕರಾಟೆ, ಅದ್ರೊಳಗೆ ಸೋತ ಬಿದ್ದಿರ್ತಾರೆ ಮೋಸಕ್ಕೆ ಬಲಿಯಾಗಿ. ಆಗ ಅವರು ಏನು ಇದು ಮಾಡ್ತಾರೆ ಅಂದ್ರೆ ಕುರ್ಚಿ ಒಳಗೆ ತಾಯಿ ಕುಂದಾರ ಅಂತ ಹೇಳ್ಕೊಂಡು ತಾಯಿನ ನೆನೆಸ್ಕೊಂತಾರೆ. ಆಗ ಅವ್ರಿಗೆ ಶಕ್ತಿ ಬರ್ತೈತಿ. ತಾಯಿ ನೆನಪಿಂತ ಅವರಿಗೆ ಶಕ್ತಿ ಕಾಟ ಗೆಲ್ಲುತ್ತಾರೆ. ಹಿಂಗೆ ಎಲ್ಲರೂ ನೀವು ಏನೋ ಕಷ್ಟದ ಸಮಯದಾಗ ತಾಯಿನ ನೆನೆಸ್ಕೊಂಡ್ರೆ ತಾಯಿ ಆಶೀರ್ವಾದ ನಿಮಗಿದ್ರೆ ಜೀವನದೊಳಗೆ ಸಕ್ಸಸ್ ಆಕ್ಕಿರಿ ಅಂತ ಕೇಳ್ಕೊತೇನೆ ನಾನು. ಈ ವಿಜಯನ ಮನದಾಳ ಮಾತುಗಳು ನಿಮ್ಗೆ ಇಷ್ಟ ಆಯ್ತಂದ್ರೆ ಹಿಂಗೆ ಸಪೋರ್ಟ್ ಮಾಡಿರಿ ನಮಗಂತೇಳಿ ಕೇಳ್ಕೊತೇನೆ ನಾನು. ಎಲ್ಲರಿಗೂ ನಮಸ್ಕಾರ.